ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಸುಲಭ ವಿಧಾನದಲ್ಲಿ ಪನ್ನೀರ್ ಬಟರ್ ಮಸಾಲವನ್ನು ಮಾಡುವುದು ಹೇಗೆ ಎಂದು ತೋರಿಸುತ್ತಿದ್ದೇವೆ. ಮೊದಲನೆಯದಾಗಿ 4 ಈರುಳ್ಳಿಯನ್ನು ತಗೊಳ್ಳಿ. ಈರುಳ್ಳಿಯನ್ನು ಅರ್ಧಕ್ಕೆ ಹೆಚ್ಚಿ ಸಣ್ಣದಾಗಿ ಕಟ್ ಮಾಡಿ. ನೋಡ್ಬೋದು, ಸಣ್ಣದಾಗಿ ಕಟ್ ಮಾಡಿ. ಹೀಗೆ ಸಣ್ಣದಾಗಿ ಕಟ್ ಮಾಡಿದ ಮೇಲೆ ಟೊಮೊಟೊ ತಗೋಬೇಕು. ನೋಡ್ಬೋದು, ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇದಾದಮೇಲೆ 4 ಟೊಮೆಟೊವನ್ನು ತಗೊಳ್ಳಿ. ಟೊಮೆಟೊನ ನೀವು 4 ಪೀಸ್ ಆದರೂ ಮಾಡ್ಕೋಬೋದು, ಸಣ್ಣದಾಗಾದರೂ ಹೆಚ್ಕೋಬೋದು. ನೋಡ್ಬೋದು, ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದಾದಮೇಲೆ ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ ಅದನ್ನು ಸಣ್ಣದಾಗಿ ಹೆಚ್ಕೊಳ್ಳಿ. ನೋಡ್ಬೋದು, ಹೆಚ್ಚಿದ್ದೀನಿ. ನೋಡ್ಬೋದು, ಇವಾಗ ಮಿಕ್ಸಿಗೆ ಮೊದಲು ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಆದಮೇಲೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಕೊಂಡ್ಮೇಲೆ ಗೋಡಂಬಿ, ಖಾರ ಪುಡಿ, ಧನಿಯಾ ಪುಡಿ, ಚಕ್ಕೆ ಆದಮೇಲೆ ಈ ಥರ ರುಬ್ಕೊಳ್ಳಿ. ಖಾರ ಪುಡಿ, ಧನಿಯಾ ಪುಡಿ, ಚಕ್ಕೆ ಎಲ್ಲ ಹಾಕಿ. ನೋಡ್ಬೋದು, ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಪನ್ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಪನ್ನೀರ್ ಆ್ಯಡ್ ಮಾಡಿದ್ದೀನಿ. ನೋಡ್ಬೋದು, ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ ಪುಡಿಯನ್ನು ಹಾಕಿ. ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ನೋಡ್ಬೋದು ಹೇಗೆ ಫ್ರೈ ಮಾಡಿದ್ದೀನಿ ಅಂತ. ಇಷ್ಟು ಫ್ರೈ ಆದಮೇಲೆ ಅದನ್ನು ಬೇರೆ ಕಡೆ ತೆಗೆದಿಟ್ಟು ಅದೇ ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಂದು 2 ಟೀ ಸ್ಪೂನ್ನಷ್ಟು ಬೆಣ್ಣೆಯನ್ನು ಸೇರಿಸಿ. ಮೇಲೆ 2 ಪಲಾವ್ ಎಲೆ, ಕೊತ್ತಂಬರಿ, ಕರಿಬೇವು, 2 ಟೀ ಸ್ಪೂನ್ ಜೀರಿಗೆ, 5ರಿಂದ 7ರಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಳ್ಳಿ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ಈರುಳ್ಳಿ, ಫಸ್ಟ್ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಆ್ಯಡ್ ಮಾಡೋಣ. ನೋಡಿ, ಈರುಳ್ಳಿ ಹಾಕಿದ್ದೀನಿ. ಮತ್ತೆ ಮಿಕ್ಸ್ ಮಾಡಬೇಕೀಗ. ನೋಡ್ಬೋದು, ಎಷ್ಟು ಬ್ರೌನ್ ಕಲರ್ ಆಗೋ ತನಕ ಕೈ ಆಡ್ತಾನೆ ಇರಿ. ಇದಾದಮೇಲೆ ಫಸ್ಟ್ ರುಬ್ಬಿಟ್ಕೊಂಡಿರುವಂತಹ ಖಾರವನ್ನು ಹಾಕಿ. ಇದಕ್ಕೆ 1 ಲೋಟದಷ್ಟು ನೀರನ್ನು ಬೆರೆಸಿ. ನೋಡ್ಬೋದು, ನಾನು ನೀರು ಬೆರೆಸಿದಾಗ ಈ ಥರ ಆಗಿದೆ. ಒಂದು 8ರಿಂದ 10 ನಿಮಿಷ ಕ್ಲೋಸ್ ಮಾಡಿರಿ. ನೋಡ್ಬೋದು, ಪನ್ನೀರೆಲ್ಲ ಆ್ಯಡ್ ಮಾಡಾಗಿದೆ. ಆಮೇಲೆ ಸ್ವಲ್ಪ ಬೆಣ್ಣೆಯನ್ನು ಬೆರೆಸಿ. ನೋಡ್ಬೋದು
ಕ್ಲೋಸ್ ಮಾಡಿದಾಗ ಸೈಡಲ್ಲೆಲ್ಲ ಎಣ್ಣೆಯ ಅಂಶ ಹೇಗೆ ಬಿಟ್ಟಿದೆ ಅಂತ. ಪನ್ನೀರ್ ನೋಡಿ, ಪನ್ನೀರೆಲ್ಲ ಆ್ಯಡ್ ಮಾಡ್ಕೊಂಡಾಗಿದೆ. ಮಿಕ್ಸ್ ಮಾಡ್ದು ನೋಡ್ಬೋದು ಎಷ್ಟು ಟೇಸ್ಟಿಯಾಗಿ ರುಚಿಯಾಗಿದೆ. ಓಕೆ ಫ್ರೆಂಡ್ಸ್, ಬಾಯ್.